ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ್ ಮಂಗಾಳೆ. ಸ್ನೇಹಿತರೆ, ಒಬ್ಬ ಟ್ರೇಡರ್ ಆಗಿರ್ಬೋದು ಅಥವಾ ಇನ್ವೆಸ್ಟರ್ ಆಗಿರ್ಬೋದು, ಎರಡು ರೀತಿಯ ತೊಂದರೆಗಳಿಗೆ ಅವ್ರು ಒಳಗಾಗ್ತಾರೆ. ಒಂದು, ಸರ್ ಹೇಗಾದರೂ ಮಾಡಿ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಕಂಡುಹಿಡಿಯೋದು ಕಲಿಬೇಕು. ಎರಡನೇದಾಗಿ, ಹೇಗಾದರೂ ಮಾಡಿ ವೊಲಟೈಲಿಟಿ ಹೆಂಗಾದರೂ ಮಾಡಿ ಅರ್ಥ ಮಾಡ್ಕೋಬೇಕು. ಯಾಕೋ ಇದ್ದಕ್ಕಿದ್ದಾಗೆ ಮಾರ್ಕೆಟ್ ಮೇಲೆ ಹೋಗೋದು ಕೆಳಗೆ ಹೋಗೋದಂತಲ್ಲ ಸರ್, ಇದು ಹೇಗಾದರೂ ಕಂಡುಹಿಡಿಬೋದಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ ಎರಡೂ ಪ್ರಾಬ್ಲಮ್ಸ್ಗಳನ್ನ ಒಂದೇ ಒಂದು ಗುಂಡಿನಿಂದ ಎರಡು ಹಕ್ಕಿಗಳನ್ನು ಹೇಗೆ ಭೇದಿಸಬಹುದು ಅನ್ನೋ ರೀತಿಯಲ್ಲಿ ನಾವು ಇವತ್ತು ನೋಡೋಣ, ಯೂಸಿಂಗ್ ಅನ್ ಇಂಡಿಕೇಟರ್ ಕಾಲ್ಡ್ ಬೊಲಿಂಜರ್ ಬ್ಯಾಂಡ್. ಸ್ನೇಹಿತರೆ, ಈ ಬೊಲಿಂಜರ್ ಬ್ಯಾಂಡ್ ಅಂತಕ್ಕಂಥದ್ದು ಹೆಸರು ಬಂದಿರೋದು ಒಬ್ಬ ಪರ್ಸನ್ ಬೊಲಿಂಜರ್, ಅಂದ್ರೆ ಜಾನ್ ಬೊಲಿಂಜರ್ ಅನ್ನೋರು 1980ರಲ್ಲಿ ಕಂಡುಹಿಡಿದಿರ್ತಕ್ಕಂಥ ಒಂದು ಇಂಡಿಕೇಟರ್. ಈ ಇಂಡಿಕೇಟರ್ ಒಂದನ್ನೇ ಯೂಸ್ ಮಾಡಿ ವಾಲಟೈಲಿಟಿನೂ ಚೆಕ್ ಮಾಡಬಹುದು ಹಾಗೂ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಗಳನ್ನು ಕೂಡ ಚೆಕ್ ಮಾಡಬಹುದು. ಮೊದಲನೇದಾಗಿ ನಾವು ತಗೊಳ್ಳೋಣ, ಒಬ್ಬ ಇನ್ವೆಸ್ಟರ್ ಯಾವ ಸಮಯದಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ ಬೊಲಿಂಜರ್ ಬ್ಯಾಂಡ್ ನ ಯೂಸ್ ಮಾಡೋದು ಹೇಗೆ, ಬನ್ನಿ ನೋಡೋಣ. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಕೈಂಡ್ಲಿ ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಟೇಕಿಂಗ್ ಎನಿ ಫೈನಾನ್ಷಿಯಲ್ ಡಿಸಿಷನ್ಸ್. ಸ್ನೇಹಿತರೆ, ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿರ್ತಕ್ಕಂಥವ್ರು ಈ ಬೊಲಿಂಜರ್ ಬ್ಯಾಂಡ್ ನ ಯೂಸ್ ಹೇಗೆ ಮಾಡಬಹುದು? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪ್ನಿನ ತಗೊಳ್ಳೋಣ. ಸೊ ಈಗ ನಾವಿಲ್ಲಿ ಟೈಮ್ ಫ್ರೇಮ್ ಇರ್ತಕ್ಕಂಥದ್ದು ಡೇ ಟೈಮ್ ಫ್ರೇಮ್ ಇರೋದನ್ನ ನಾವು ಫಸ್ಟ್ ವೀಕ್ಲಿಗೆ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಹಾಗಾದ್ರೆ ಒಂದೊಂದು ಕ್ಯಾಂಡಲ್ ಕೂಡ ಒಂದೊಂದು ವಾರವನ್ನ ತಿಳಿಸುತ್ತೆ ನಮಗಿಲ್ಲಿ. ಸೊ ಈಗ ನಾವು ಇಲ್ಲಿ ಇಂಡಿಕೇಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ ಅಂಡ್ ವಿಲ್ ಟೈಪ್ ಬೊಲಿಂಜರ್ ಬ್ಯಾಂಡ್ಸ್. ಸಿಂಪಲ್ ಆಗಿರ್ತಕ್ಕಂತಹ ಬೊಲಿಂಜರ್ ಬ್ಯಾಂಡ್ ಅಂತ ಏನ್ ಕಾಣಿಸ್ತಾ ಇದೆ ಅದನ್ನ ಕ್ಲಿಕ್ ಮಾಡಿದ್ವಿ. ಈಗ ಅದಾದ ನಂತರ ನಮಗೆ ಈ ರೀತಿಯ 3 ಲೈನ್ಗಳು ಇರ್ತಕ್ಕಂಥದ್ದು ಒಂದು ಇಂಡಿಕೇಟರ್ ನಮಗೆ ಸಿಗ್ತಾ ಇದೆ. ಸರ್ ಏನ್ ಸರ್, ಹೇಗೆ ಓದೋದು ಇದನ್ನ? ನೋಡಿ, ಈ ಮೇಲ್ಗಡೆ ಕಾಣಿಸ್ತಾ ಇರೋದಕ್ಕೆ ವಿ ಕಾಲ್ ಇಟ್ ಆಸ್ ಎ ಅಪ್ಪರ್ ಬ್ಯಾಂಡ್. ಈ ಕೆಳಗಡೆ ಲೈನ್ ಏನ್ ಕಾಣಿಸ್ತಾ ಇದೆ ಇದಕ್ಕೆ ವಿ ಕಾಲ್ ಇಟ್ ಆಸ್ ಎ ಲೋವರ್ ಬ್ಯಾಂಡ್, ಹಾಗೂ ಮಧ್ಯದ ಏನ್ ಕಾಣಿಸ್ತಾ ಇದೆ ವಿ ಕಾಲ್ ಇಟ್ ಆಸ್ ಎ ಮಿಡಲ್ ಬ್ಯಾಂಡ್. ಸೊ ಅಪ್ಪರ್ ಬ್ಯಾಂಡ್, ಲೋವರ್ ಬ್ಯಾಂಡ್ ಹಾಗೂ ಮಿಡಲ್ ಬ್ಯಾಂಡ್. ಏನ್ ಹೇಳುತ್ತೆ ಇದು ಅಂತ ಹೇಳಿದ್ರೆ, ಈ ಮಧ್ಯದ ಲೈನ್ ಇಸ್ ಕಾಲ್ಡ್ ಆಸ್ ಸಿಂಪಲ್ ಮೂವಿಂಗ್ ಆವರೇಜ್ ಬ್ಯಾಂಡ್ ಅಂತ ಕೂಡ ಕರಿತೀವಿ. ಅಂದ್ರೆ ಇಟ್ ಇಸ್ ಜಸ್ಟ್ ಎ ಸಿಂಪಲ್ ಮೂವಿಂಗ್ ಆವರೇಜ್ ಆಫ್ ಪ್ರೀವಿಯಸ್ 20 ಕ್ಯಾಂಡಲ್ಸ್. ಈ ಹಿಂದಿನ 20 ಕ್ಯಾಂಡಲ್ಗಳ ಆವರೇಜ್ ಏನಿದೆ ಅಂತ ಹೇಳುತ್ತೆ ಮಿಡಲ್ ಲೈನ್. ಸೊ ಹಾಗಾದ್ರೆ ಈ ಅಪ್ಪರ್ ಬ್ಯಾಂಡ್ ಮತ್ತು ಲೋವರ್ ಬ್ಯಾಂಡ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಒಂದು ಉಪಯೋಗ ಪಡ್ಕೊಂಡು ಇದನ್ನ ಮಾಡಲ್ಪಟ್ಟಿರುತ್ತೆ. ಇದು ಏನ್ ಹೇಳುತ್ತೆ ಅಂದ್ರೆ, ಅಪ್ಪರ್ ಬ್ಯಾಂಡಿಗೆ ಏನಾದ್ರೂ ಈ ಕ್ಯಾಂಡಲ್ಸ್ ಗಳು ಟಚ್ ಆಗಿ ಅಥವಾ ಸ್ವಲ್ಪ ಮೇಲೆ ಹೋಗಿದ್ರೆ ಸರ್ ಇಟ್ ಈಸ್ ಓವರ್ ಬಾಟ್, ಇಲ್ಲಿಂದ ಇನ್ನೇನು ಜಾಸ್ತಿ ಹೋಗ್ಲಿಕ್ಕಿಲ್ಲ, ಬೀಳುತ್ತೆ ಅನ್ನೋ ಒಂದು ಸಂಕೇತವನ್ನು ಕೊಡುತ್ತೆ. ಅದೇ ರೀತಿ ಈ ಕ್ಯಾಂಡಲ್ಗಳು ಏನಾದ್ರು ಕೆಳಗಿನ ಒಂದು ಲೈನ್ಗೆ ಅಂದ್ರೆ ಲೋವರ್ ಬ್ಯಾಂಡಿಗೆ ಏನಾದ್ರು ಟಚ್ ಆಗಿ ಅಥವಾ ಸ್ವಲ್ಪ ಕೆಳಗೆ ಬಂದಿದ್ರೆ ಸರ್ ಇಟ್ ಹ್ಯಾಸ್ ಬೀನ್ ಓವರ್ ಸೋಲ್ಡ್, ಇಲ್ಲಿಂದ ಟ್ರೆಂಡ್ ರಿವರ್ಸ್ ಆಗ್ಬಹುದು ಅನ್ನೋದನ್ನ ತಿಳಿಸುತ್ತೆ. ಸೊ ಹಾಗಾದ್ರೆ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇರ್ತಕ್ಕಂಥವ್ರು ಅಧ್ಯಯನಕ್ಕೋಸ್ಕರ ಏನ್ ಕಲ್ತ್ಕೋಬಹುದು, ಶಿಕ್ಷಣಕ್ಕೋಸ್ಕರ ಏನ್ ಕಲ್ತ್ಕೋಬಹುದು ಅಂದ್ರೆ, ಈ ಒಂದು ಬೊಲಿಂಜರ್ ಬ್ಯಾಂಡ್ ಅನ್ನ ವೀಕ್ಲಿಗೆ ಯೂಸ್ ಮಾಡಿ ನಂತರ ಈ ಕ್ಯಾಂಡಲ್ಸ್ಗಳು ಏನಾದರೂ ಕೆಳಗಡೆ ಲೈನ್ ಅಂದ್ರೆ ಲೋವರ್ ಬ್ಯಾಂಡ್ಗೆ ಏನಾರ ಬಂದಿದ್ರೆ ಸರ್ ಇಟ್ ಈಸ್ ಓವರ್ ಸೋಲ್ಡ್, ಸೊ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ಬೋದು, ಅತಿಯಾದಂತಹ ಒಂದು ಸೆಲ್ಲಿಂಗ್ ಪ್ರೆಷರ್ ಕಂಡಿದೆ, ಇಲ್ಲಿಂದ ಟ್ರೆಂಡ್ ಮೇಲೆ ಹೋಗ್ಬೋದು ಅನ್ನೋದು ಈ ಒಂದು ಬೊಲಿಂಜರ್ ಬ್ಯಾಂಡಿನ ಮೊದಲನೇ ಮೀನಿಂಗ್. ಸರಿ ಆಯ್ತು, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ವೀಕ್ಲಿ ಟೈಮ್ ಫ್ರೇಮ್ ಹಾಕೊಂಡು ಮೇಲ್ಗಡೆ ಹೋಗಿದ್ರೆ ಬಹಳಷ್ಟು ಆಲ್ರೆಡಿ ಮೇಲೆ ಹೋಗ್ಬಿಟ್ಟಿದೆ, ಇನ್ನು ಕೆಳಗೆ ಬೀಳ್ಬೋದು ಅಂತ ಅರ್ಥ, ಅಥವಾ ಕೆಳಗಡೆ ಲೈನ್ ಅಲ್ಲಿ ಇದ್ರೆ ಇಲ್ಲಿಂದ ಮತ್ತೆ ಮೇಲೆ ಹೋಗ್ಬೋದು ಅಂತ ಅರ್ಥ. ಸರ್ ಮಧ್ಯ ಇದ್ರೆ ಏನ್ ಮೀನಿಂಗ್ ಅಂತ ಕೇಳಿದ್ರೆ, ಮಧ್ಯ ಇಟ್ ಇಸ್ ಕಾಲ್ಡ್ ಆಸ್ ಎ ಫೇರ್ಲಿ ವ್ಯಾಲ್ಯೂ. ಸರಿ, ಇದಾಯ್ತು ಫಾರ್ ಇನ್ವೆಸ್ಟ್ಮೆಂಟ್. ಒಬ್ಬ ಟ್ರೇಡರ್ ಇದನ್ನ ಹೇಗೆ ಯೂಸ್ ಮಾಡಿಕೊಂಡು ವಾಲಟೈಲಿಟಿ ಚೆಕ್ ಮಾಡಬಹುದು ಅಂದ್ರೆ, ಮಾರ್ಕೆಟ್ ನಲ್ಲಿ ಏನು ಇರಲ್ಲ, ಒಂಥರ ಶಾಂತಿ ಸ್ತಬ್ಧವಾದಂತಹ ಒಂದು ವಾತಾವರಣ ನೋಡ್ಲಿಕ್ಕೆ ಇರುತ್ತೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಮಾರ್ಕೆಟ್ ನಲ್ಲಿ ಒಂದು ಅಪ್ ಸೈಡೋ ಅಥವಾ ಡೌನ್ ಸೈಡೋ ಮೂಮೆಂಟಮ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಹೇಗೆ ಕಂಡುಹಿಡಿಬಹುದು? ಬನ್ನಿ ಲೆಟ್ ಅಸ್ ಸೀ ದಟ್. ಫಾರ್ ಎಕ್ಸಾಂಪಲ್, ನಿಫ್ಟಿ ಅನ್ನೋ ಒಂದು ಇಂಡೆಕ್ಸ್ ತಗೊಳ್ಳೋಣ. ಟೈಮ್ ಫ್ರೇಮ್ ಆಸ್ ವಿ ಆರ್ ಲುಕಿಂಗ್ ಫಾರ್ ಎ ಇಂಟ್ರಾಡೇ ಟ್ರೇಡಿಂಗ್. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ಆದಷ್ಟು ಮಟ್ಟಿಗೆ ಪ್ರತಿದಿನ ಇಂಟ್ರಾಡೇ ಟ್ರೇಡ್ಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ರೀತಿಯ ಹೆಡ್ಜಿಂಗ್ ಮಾಡದೆ ಇಂಟ್ರಾಡೇ ಮಾಡ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಪ್ರತಿದಿನ ಯಾವಾಗಲೂ ನಮ್ಮ ಫೇವರ್ ಆಗಿರಲ್ಲ, ಅಥವಾ ಅದೇ ರೀತಿ ಹೆಡ್ಜ್ ಮಾಡದೇ ಇರತಕ್ಕಂಥ ನೇಕೆಡ್ ಟ್ರೇಡ್ಗಳನ್ನು ತಗೊಂಡ್ರೆ
ಯಾರು ಅವರಿಗೆ ಉಳಿಸ್ಲಿಕ್ಕೆ ಬಹಳ ಕಷ್ಟ ಆಗಿರ್ತಕ್ಕಂಥ ಒಂದು ಸಂದರ್ಭ ಒದಗ್ಬೋದು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಇಂಟ್ರಾಡೇ ಟ್ರೇಡ್ಗಳನ್ನ ಮಾಡ್ತಕ್ಕಂಥದ್ದು, ಅತಿ ಹೆಚ್ಚು ಮಾಡ್ತಕ್ಕಂಥದ್ದು ಅವಾಯ್ಡ್ ಮಾಡಿ. ಯಾಕಂದ್ರೆ ವೆಲ್ತ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಇನ್ ದಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಅಥವಾ ಟ್ರೇಡಿಂಗೇ ಮಾಡೋದಾದ್ರೆ ಹೆಡ್ಜ್ ಮಾಡಿಕೊಂಡು ಪೊಸಿಷನಲ್ ಸ್ವಿಂಗ್ ಟ್ರೇಡಿಂಗ್ ಇಸ್ ಮೋರ್ ಬೆಟರ್ ದ್ಯಾನ್ ದಿ ಇಂಟ್ರಾಡೇ. ಬಟ್ ಆದ್ರೂ ಕೂಡ ವಾಲಟೈಲಿಟಿ ಹೇಗೆ ಚೆಕ್ ಮಾಡೋದು ಅಂತ ಲೆಟ್ ಅಸ್ ಸೀ ನೌ. ಈ ಒಂದು 5 ನಿಮಿಷದ ಕ್ಯಾಂಡಲ್ ನಾವು ತಗೊಂಡಿದ್ದೀವಿ. ಈ ಬೊಲಿಂಜರ್ ಬ್ಯಾಂಡ್ ಏನ್ ಹೇಳುತ್ತೆ ಅಂದ್ರೆ, ಈ ಅಪ್ಪರ್ ಬ್ಯಾಂಡ್ ಹಾಗೂ ಲೋವರ್ ಬ್ಯಾಂಡ್ ಏನಾದ್ರು ಅತಿ ಹತ್ತಿರದಲ್ಲಿದ್ದಾವೆ ನೋಡಿ. ಫಾರ್ ಎಕ್ಸಾಂಪಲ್, ಈ ರೀತಿಯ ಒಂದು ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಇಸ್ ವೆರಿ ಲೆಸ್ ಅಂದ್ರೆ ಈ ರೀತಿಯ ಕಂಟಿನ್ಯೂಟಿ ಆಗಲ್ಲ. ಮಾರ್ಕೆಟ್ ನಲ್ಲಿ ಒಂದೇ ಸರಿಗೆ ಒಂದು ವಾಲಟೈಲಿಟಿ ಬರಬಹುದು. ಅದು ನಮಗೆ ಇಲ್ಲಿ ಪ್ರೂವ್ ಆಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ದೇರ್ ಇಸ್ ಎ ವೆರಿ ಬಿಗ್ ಫಾಲ್. ಸೊ ಅದರ ಅರ್ಥ ವಾಲಟೈಲಿಟಿ ಹೇಗ್ ಚೆಕ್ ಮಾಡಬಹುದು ಅಂದ್ರೆ, ಸೊ ಅದೇನಾದ್ರೂ ಎರಡರ ಮಧ್ಯೆ ಗ್ಯಾಪ್ ಏನಾರ ಕಡಿಮೆ ಇತ್ತು ಅಂದ್ರೆ, ದಿಸ್ ಬೊಲಿಂಜರ್ ಬ್ಯಾಂಡ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದೇರ್ ಕ್ಯಾನ್ ಬಿ ಎ ಬಿಗ್ ಮೂಮೆಂಟಮ್ ಆನ್ ಐದರ್ ಆಫ್ ದಿ ಸೈಡ್ಸ್. ಅಂದ್ರೆ ಯಾವ ಕಡೆಗಾದ್ರೂ ಹೋಗ್ಬೋದು. ಇದೇ ರೀತಿಯ ತೆಳ್ಳಗಿರ್ತಕ್ಕಂತಹ ಗ್ಯಾಪ್ ಇರೋದು ಬಹಳ ಕಷ್ಟ. ಅದಾದ ನಂತರ ವಿ ಆರ್ ಏಬಲ್ ಟು ಸಿ ದಿಸ್ ಆಲ್ಸೋ, ದೇರ್ ಇಸ್ ಎ ಬಿಗ್ ಗ್ಯಾಪ್. ಸೊ ನಂತರ ಈಗ ಮತ್ತೆ ಇದರಲ್ಲಿ ಒಂದು ಸೈಡ್ ವೇಸ್ ಮೂಮೆಂಟಮ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ. ಹಾಗಾದ್ರೆ ಮುಂದೆ ಏನಾಗ್ಬೋದು? ಮುಂದೆ ಇದೇ ರೀತಿಯ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಗ್ಯಾಪ್ ನಮಗೆ ನೋಡ್ಲಿಕ್ಕೆ ಸಿಗ್ಬೋದಾ? ಎಸ್ ಅಂತ ಅನ್ಸಿದ್ರೆ ಕೈಂಡ್ಲಿ ಟೈಪ್ ಇಟ್ ಆಸ್ YES ಮೈ ಡಿಯರ್ ಫ್ರೆಂಡ್ಸ್. ಇಲ್ಲ ಸರ್, ಇದು ವರ್ಕ್ ಆಗಲ್ಲ, ಕಂಟಿನ್ಯೂಸ್ ಯಾವಾಗ್ಲೂ ಇಷ್ಟೇ ಗ್ಯಾಪ್ ಇರ್ತಾ ಹೋಗುತ್ತೆ ಅಂತ ಏನಾದ್ರೂ ಅನ್ಸಿದ್ರೆ ಪ್ಲೀಸ್ ಟೈಪ್ ನೋ. My dear friends, I put all my efforts to learn new things, experiment it, then bring it to your notice. ಸ್ನೇಹಿತರೆ, ಯಾರಿಗೆ ಒಬ್ಬ ಒಳ್ಳೆಯ ಇನ್ವೆಸ್ಟರ್ ಅಥವಾ ಟ್ರೇಡರ್ ಆಗಬೇಕು ಅನ್ನೋ ಆಸೆ ಇದೆನೋ, ಬಯಕೆ ಇದೆನೋ, ಅನ್ನೋ ಕುತೂಹಲ ಇದೆನೋ, ಅವರು ಡಾಕ್ಟರ್ ರಾಜ್ಕುಮಾರ್ ರೋಡ್, ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲಿ ಇರ್ತಕ್ಕಂಥ ಆಫೀಸ್ಗೂ ಕೂಡ ಬರ್ಬೋದು. ಅಥವಾ ಸ್ಟೆಲ್ಲರ್ ಮಾಲ್ ಹುಬ್ಬಳ್ಳಿನಲ್ಲಿ ಕೂಡ ನಮ್ಮ ಕಚೇರಿ ಇದೆ, ಅಲ್ಲಿ ಕೂಡ ನೀವು ಸಂಪರ್ಕಿಸ್ಬೋದು. ನನ್ನ ಒಂದು ಪ್ರಯತ್ನ ನಿಮಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂದರೆ, ಯು ಕ್ಯಾನ್ ಪ್ಲೀಸ್ ಕಾಮೆಂಟ್ ಆನ್ ದಿಸ್ ವಿಡಿಯೋ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಇದನ್ನು ಶೇರ್ ಕೂಡ ಮಾಡಿ ಹಾಗೂ ಲೈಕ್ ಬಟನ್ ಕೂಡ ಒತ್ತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸ್ಟಾಕ್ ಮಾರ್ಕೆಟ್ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್ ಫಸ್ಟ್ ಬ್ಲಾಕ್, ಬೆಂಗಳೂರು.